ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಗುರುರಾಯರಿಗೆ ಇಷ್ಟ ಆಗುವಂಥ ಏಕಾದಶಿ ಆಚರಣೆ ಬಗ್ಗೆ ಮತ್ತು ವಿಷ್ಣು ದೇವರಿಗೆ ವಿಶೇಷವಾಗಿ ಆಚರಿಸಲ್ಪಡುವಂತಹ ಏಕಾದಶಿ ಆಚರಣೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನದಿಂದನೇ ಶುರುವಾಗಿರುವಂತಹ ಉತ್ಪನ್ನ ಏಕಾದಶಿ ವ್ರತದ ಆಚರಣೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಉತ್ಪನ್ನ ಏಕಾದಶಿ ವ್ರತ ನಾವು ಮಾಡ್ತಾ ಇರೋವಂಥವ್ರು ದಶಮಿ, ಏಕಾದಶಿ, ದ್ವಾದಶಿ ಎಂದು ಅನುಸರಿಸಬೇಕಾದ ಸಣ್ಣ ಪುಟ್ಟ ನಿಯಮಗಳನ್ನು ನಾವು ಅರಿತುಕೊಂಡು ನಾವು ಏಕಾದಶಿ ಆಚರಣೆನ ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣವಾಗಿ ಗುರುರಾಯರ ಅನುಗ್ರಹ ಅಥವಾ ವಿಷ್ಣುವಿನ ಅನುಗ್ರಹನ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಎಲ್ಲ ವ್ರತಗಳಿಗಿಂತ ಶ್ರೇಷ್ಠವಾದ ವ್ರತ ಅಂದಾಗ ಏಕಾದಶಿ ವ್ರತ ಅಂತ ಹೇಳ್ಬೋದು. ಆ ವ್ರತನ ನಾವು ಆಚರಣೆ ಮಾಡುವಾಗ ನಮಗೆ ಒಂದಷ್ಟು ಕಟ್ಟುಪಾಡುಗಳಿರುತ್ತೆ. ಅದನ್ನು ಇದೇ ರೀತಿ ಆಚರಣೆ ಮಾಡಬೇಕಂತ ಆ ನಿಯಮಗಳನ್ನು ನಾವು ತಿಳಿದುಕೊಂಡು ಪರಿಪಾಲನೆ ಮಾಡಿಕೊಂಡು ಮಾಡಿದಾಗ ಮಾತ್ರ ನೀವು ಮಾಡಿದಂಥ ಏಕಾದಶಿಯ ಪೂರ್ಣ ಫಲ ನಿಮಗೆ ದೊರಕುತ್ತೆ. ನೀವು ಏಕಾದಶಿ ಆಚರಣೆನ ಕೆಲವೊಬ್ಬರು ಯಾವುದ್ಯಾವುದೋ ರೀತಿಲಿ ಗೊತ್ತಿಲ್ಲದಲ್ಲಿ ಯಾರೋ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಯಾವುದ್ಯಾವುದೋ ರೀತಿಯಲ್ಲೆಲ್ಲ ನೀವು ವ್ರತನ ಮಾಡ್ತಾ ಇರ್ತೀರ. ಆದರೆ ಯಾವುದೇ ಒಂದು ವ್ರತನ ನಾವು ಮಾಡಬೇಕು ಅಂದರೆ ಅದಕ್ಕೆ ಇರೋಂತಹ ಪದ್ಧತಿಗಳನ್ನ ನಾವು ತಿಳ್ಕೊಂಡು ಅನುಷ್ಠಾನಗಳಿಗೆ ತಕ್ಕಂತೆ ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಮಾಡೋವಂಥದ್ದು ವಿಶೇಷವಾಗಿ ಏಕಾದಶಿ ವ್ರತ ಆಗಿರುತ್ತೆ. ಅದರಲ್ಲೂ ರಾಯರನ್ನು ನೀವು ಮೆಚ್ಚಿಸಬೇಕು ಅಂದರೆ ವಿಶೇಷವಾಗಿ ರಾಯರಿಗೆ ಎಲ್ಲ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು, ಎಲ್ಲ ಸೇವೆಗಳಿಗಿಂತ ಸರ್ವಶ್ರೇಷ್ಠವಾದ ಸೇವೆ ಅಂತ ಅವರು ತುಂಬ ಇಷ್ಟಪಡುವಂಥ ಸೇವೆ ಬಂದು ಗುರುರಾಯರು ಇಷ್ಟಪಡುವಂಥ ಅದ್ಭುತವಾದ ಸೇವೆ ಅಂದರೆ ಏಕಾದಶಿಯ ಸೇವೆ ಆಗಿರುತ್ತೆ. ಆ ಏಕಾದಶಿ ಸೇವೆ ಅಂದರೆ ಉಪವಾಸ ನಾವು ಮಾಡೋವಂಥದ್ದು. ದೇಹ ಮತ್ತು ಮನಸ್ಸು ಮತ್ತು ಆತ್ಮನ ನಾವು ಸಮರ್ಪಣೆಯಾಗಿ ರಾಯರ ಧ್ಯಾನದಲ್ಲಿ ರಾಯರ ಸ್ತೋತ್ರಗಳನ್ನ ಪಠಿಸುತ್ತಾ, ರಾಯರಿಗೆ ಅರ್ಘ್ಯನ ಕೊಡುತ್ತಾ, ರಾಯರಿಗೆ ವಿಶೇಷವಾದ ಮಂತ್ರಗಳನ್ನ ನಾವು ಪಠಿಸುತ್ತಾ, ರಾಯರ ಕಥೆಗಳನ್ನ ನಾವು ಸಂಪೂರ್ಣವಾಗಿ ಕೇಳುತ್ತಾ ಅಥವಾ ಬೇರೆಯವರಿಗೆ ಅದನ್ನು ಹೇಳ್ತಾ ನಾವು ನಮ್ಮ ದೇಹ ಮತ್ತು ಮನಸ್ಸನ್ನು ನಾವು ನಮ್ಮ ಸ್ಥಿಮಿತದಲ್ಲಿ ಇಟ್ಕೊಂಡು ಮಾಡೋವಂಥದ್ದೇ ಏಕಾದಶಿ ಆಚರಣೆ ಆಗಿರುತ್ತೆ. ಅಂಥ ಏಕಾದಶಿ ಆಚರಣೆ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ನಿಜವಾಗ್ಲೂ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಇದು ನಾನು ಸೃಷ್ಟಿ ಮಾಡಿರುವಂತಹ ಉಪದೇಶಗಳಲ್ಲ. ಇದು ತಿಳಿಸಿಕೊಟ್ಟಿರೋಂಥ ಗ್ರಂಥಗಳಲ್ಲಿರೋಂಥ ವಿಚಾರಗಳ ಬಗ್ಗೆ ನಾನು ತಿಳಿದಿರೋಂಥ ಒಂದಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸೋವಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ದಶಮಿ ಆಚರಣೆ ಬಂದು ಇವತ್ತಿನ ದಿನದಿಂದ ಪ್ರಾರಂಭ ಆಗಿರುತ್ತೆ. ನೋಡಿ ಸ್ನೇಹಿತರೆ, ವಿಶೇಷವಾಗಿ ಇದೇ ಸೋಮವಾರ ನವೆಂಬರ್ 25ರಂದು ದಶಮಿ ಸ್ಟಾರ್ಟ್ ಆಗಿದೆ. ನಾಡಿದ್ದು ಅಂದರೆ ನವೆಂಬರ್ 26ರಂದು ಉತ್ಪನ್ನ ಏಕಾದಶಿ ಸ್ಟಾರ್ಟ್ ಆಗಿದೆ. ಅಂದಹಾಗೆ ಈ ಸಲ ಉತ್ಪನ್ನ ಏಕಾದಶಿ ವ್ರತವನ್ನು ನೀವು ಮಾಡ್ತಾ ಇದ್ದೀರಾ ಅಂದರೆ ದಶಮಿ, ಏಕಾದಶಿ, ದ್ವಾದಶಿ ಎಂದು ಅನುಸರಿಸಬೇಕಾದ ಕೆಲವೊಂದಷ್ಟು ನಿಯಮಗಳಿರುತ್ತೆ. ಅದನ್ನು ನಾವು ಪರಿಪೂರ್ಣವಾಗಿ ಪಾಲಿಸಬೇಕಾದಂಥ ಅಗತ್ಯ ಪರಿಸ್ಥಿತಿ ಕೂಡ ಇರುತ್ತೆ. ಹಿಂದೂ ಧರ್ಮದಲ್ಲಿ ಉತ್ಪನ್ನ ಏಕಾದಶಿ ವ್ರತ ಆಚರಣೆಗೆ ಬಹಳ ಮಹತ್ವವಿದೆ. ಚಂದ್ರಮಾನ ಪ್ರಕಾರ ಮಾರ್ಗಶಿರ ಮಾಸದ 11ನೇ ದಿನವೇ ಉತ್ಪನ್ನ ಏಕಾದಶಿ. ಈ ದಿನ ಮಹಾವಿಷ್ಣುವನ್ನು ಆರಾಧಿಸುವ, ಪೂಜಿಸುವ ಮತ್ತು ಏಕಾದಶಿ ವ್ರತ ಆಚರಣೆ ಕೈಗೊಳ್ಳುವ ಮೂಲಕ ಭಗವಂತನ ಒಲವು ಗಳಿಸಲು ಭಕ್ತರು ಪ್ರಯತ್ನಿಸುತ್ತಾರೆ. ಆ ಮೂಲಕ ತಮ್ಮ ಸಮಸ್ಯೆ, ಸಂಕಷ್ಟ, ಪಾಪ ನಿವಾರಿಸಿ ಆಧ್ಯಾತ್ಮ ಬಲ
ಹೆಚ್ಚಿಸುವ ಪ್ರಯತ್ನವನ್ನು ಕೂಡ ಮಾಡುತ್ತಾರೆ. ಈ ಬಾರಿ ಉತ್ಪನ್ನ ಏಕಾದಶಿಯು 2024 ನವೆಂಬರ್ 26ರಂದು ಆಚರಿಸಲ್ಪಡುತ್ತಿದೆ. ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಾಚರಣೆ ಅತ್ಯಂತ ಕಠಿಣವಾದದ್ದು ಎಂದು ಪರಿಗಣಿಸಲ್ಪಟ್ಟಿದೆ. ಏಕಾದಶಿ ವ್ರತಾಚರಣೆಗೆ ಕೆಲವು ನಿಯಮ ವ್ರತಾನುಷ್ಠಾನಗಳ ಅಗತ್ಯವಿದೆ. ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾದದ್ದು ಅವಶ್ಯ ಎನ್ನುತ್ತಾರೆ ತಿಳಿದವರು. ಅದಕ್ಕೋಸ್ಕರ ನಾವು ಉತ್ಪನ್ನ ಏಕಾದಶಿ ವ್ರತ ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಾವು ಶ್ರೀಮನ್ನಾರಾಯಣನ ಭಕ್ತರು ದಶಮಿ, ಏಕಾದಶಿ ಮತ್ತು ದ್ವಾದಶಿ ದಿನ ಕೆಲವು ನಿಯಮಗಳನ್ನು ಅನುಸರಿಸಲೇಬೇಕಾಗುತ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ತಿಳಿಸಿಕೊಡ್ತಾ ಇದ್ದೀನಿ. ಅದರಲ್ಲೂ ಇವತ್ತಿನ ದಿನದಿಂದನೇ ಸಂಜೆಯ ನಂತರದಲ್ಲಿ ಶುರುವಾಗುವಂಥ ದಶಮಿ ದಿನ ಆಗಿರ್ಬೋದು, ಏಕಾದಶಿ ದಿನ ಆಗಿರ್ಬೋದು, ದ್ವಾದಶಿ ದಿನಗಳಲ್ಲಿ ನೀವು ಈ ನಿಯಮಗಳನ್ನ ಖಂಡಿತವಾಗ್ಲೂ ಪಾಲಿಸಬೇಕು. ಅದರಲ್ಲೂ ಏನು ಅಂತಂದರೆ ದಶಮಿ ನೋಡಿ, ವಿಶೇಷವಾಗಿ ನೀವು ಕಂಚಿನ ಪಾತ್ರೆಗಳಿಂದ ಯಾವುದೇ ಕಾರಣಕ್ಕೂ ಆಹಾರ ಸೇವನೆ ಮಾಡೋದಿರ್ಬೋದು, ನೀರನ್ನು ನೀವು ಸೇವನೆ ಮಾಡೋದಿರ್ಬೋದು, ಖಂಡಿತವಾಗ್ಲೂ ನೀವು ಈ ಏಕಾದಶಿ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡಬಾರ್ದು. ನೀವು ದಶಮಿ ದಿನಗಳಲ್ಲಿ ಕಂಚಿನ ಪಾತ್ರೆಗಳಲ್ಲಿ ಆಹಾರ ಮತ್ತು ನೀರನ್ನು ನೀವು ಸೇವಿಸಿದ್ದೇ ಆದರೆ ನೀವು ಕಷ್ಟಪಟ್ಟು ಮಾಡಿದಂತಹ 3 ದಿನದ ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಕಷ್ಟಗಳಿಗೆ ಅನುಗುಣವಾಗಿ ನಿಮ್ಮ ಬೇಡಿಕೆಗಳನ್ನು ಇಟ್ಟು ನೀವು ರಾಯರಲ್ಲಿರ್ಬೋದು, ವಿಷ್ಣುವಿನಲ್ಲಿ ನೀವು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದಂಥ ಏಕಾದಶಿಯ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗಬೇಕು ಅಂದಾಗ ಈ ನಿಯಮಗಳನ್ನ ನೀವು ಪಾಲಿಸ್ದಲೇ ನೀವು ವ್ರತಾಚರಣೆನ ನೀವು ಮಾಡಿದ್ದೆ ಆದರೆ, ಅಥವಾ ನೀವು ಇಂಥ ತಪ್ಪುಗಳನ್ನು ಮಾಡಿದ್ದೆ ಆದರೆ ಅದರಿಂದ ಸಿಗಬೇಕಾದಂಥ ಪೂರ್ಣ ಪ್ರತಿಫಲ ನಿಮಗೆ ದಕ್ಕೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಿದ್ದೀನಿ, ನೀವು ವ್ರತಾಚರಣೆ ಮಾಡುವಾಗ ಖಂಡಿತವಾಗ್ಲೂ ಈ ನಿಯಮಗಳನ್ನ ತಿಳ್ಕೊಂಡಿರಿ. ಕಂಚಿನ ಪಾತ್ರೆಯಲ್ಲಿ ಆಹಾರ ಮತ್ತು ನೀರು ಸೇವಿಸುವುದು ನಿಷಿದ್ಧ ಆಗಿರುತ್ತೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ, ಸುಲಭವಾಗಿ ಏಕಾದಶಿ ವ್ರತಾಚರಣೆ ಮಾಡುವ ಸಲುವಾಗಿ ದಶಮಿ ದಿನ ಆಹಾರದಲ್ಲಿ ಮಸೂರ್ ದಾಲ್ ಬಳಸಬೇಡಿ. ಅಂದರೆ ನೀವು ಆಹಾರ ಅಡುಗೆಗಳನ್ನ ಮಾಡಿಕೊಂಡು ನಮಗೆ ಅನುಕೂಲ ಆಗೋ ರೀತಿ ನಾವು ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೀವು ತೊಗರಿಬೇಳೆ ಬಂದು ಹಳದಿ ಬಣ್ಣದ ತೊಗರಿಬೇಳೆ ಇರುತ್ತೆ, ಅದನ್ನು ನೀವು ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ಆರೆಂಜ್ ಕಲರ್ ಮಸೂರ್ ದಾಲ್ ಅಂತ ಇರುತ್ತೆ, ಅದನ್ನು ನೀವು ಆಹಾರದಲ್ಲಿ ಬಳಸೋದಾಗಿರ್ಬೋದು. ಅದನ್ನು ನಾವು ಖಂಡಿತವಾಗ್ಲೂ ಬಳಸಬಾರ್ದು. ಅದನ್ನು ನೀವು ಬಳಸಿ ಅಡುಗೆ ಮಾಡಿ ಉಪಯೋಗಿಸಿದ್ದೆ ಆದರೆ ನಿಮ್ಮ ವ್ರತ ಭಂಗ ಆಗೋದ್ರಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಅದನ್ನು ನೀವು ನಿಷಿದ್ಧ ಮಾಡಬೇಕಾಗುತ್ತೆ. ಇನ್ನು ನೀವು ದಶಮಿ ದಿನ ಮತ್ತು ಏಕಾದಶಿ ದಿನ, ದ್ವಾದಶಿ ದಿನಗಳಲ್ಲಿ ಮಾಂಸ ಅಥವಾ ತಾಮಸ ಆಹಾರ ವಸ್ತುಗಳನ್ನು ಮುಟ್ಟುವುದರಿಂದ ಅಥವಾ ಸೇವಿಸುವುದರಿಂದ ದೂರ ಇರಿ. ಅಂದರೆ ಇವತ್ತಿನ ದಿನ ನೀವು ವಿಶೇಷವಾಗಿ ಈರುಳ್ಳಿ, ಬೆಳ್ಳುಳ್ಳಿಯಂತಹ ತಾಮಸ ಆಹಾರವನ್ನು ಸೇವಿಸಬೇಡಿ. ಯಾಕಂದರೆ ನೀವು ಈರುಳ್ಳಿ, ಬೆಳ್ಳುಳ್ಳಿನ ಕೆಲವೊಬ್ಬರುಗಳು ಏನು ಮಾಡ್ತಾರೆ ಅಂದರೆ ವ್ರತಾಚರಣೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಮಾಡೋ ಅಂಥ ಸಂದರ್ಭದಲ್ಲಿ ಒಬ್ರಿಗೆ ಇನ್ನೊಂದು ಥರ ಅಡುಗೆ, ಮನೇಲಿರೋರಿಗೆಲ್ಲ ಒಂಥರ ಅಡುಗೆ, ನನಗೆ ಒಂಥರ ಅಡುಗೆನ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ನಾಳೆ ಇದೆ ತಾನೇ ಏಕಾದಶಿ ಆಚರಣೆ ಅಂದ್ಬಿಟ್ಟು ಇವತ್ತಿನ ದಿನ ಅವರು ಊಟ ಮಾಡೋವಂಥ ದಿನಗಳಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿರೋ ಅಂಥದ್ದು, ಮಸೂರ್ ದಾಲ್ ಹಾಕಿರೋ ಅಂತಹ ಬೇಳೆಗಳನ್ನ ನೀವು ಬಳಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳಿರ್ಬೋದು, ಈರುಳ್ಳಿ ಬೆಳ್ಳುಳ್ಳಿಗಳನ್ನ ನೀನು ಉಪಯೋಗಿಸ್ಕೊಂಡು ನೀವು ಅಡುಗೆ ಮಾಡಿಕೊಂಡು ಊಟ ಮಾಡಿಬಿಟ್ಟು ನಾವು ನಾಳೆಯಿಂದ ಇರ್ತೀವಿ ಅಂತ ನೀವು ಆಚರಣೆ ಮಾಡಿದ್ದೆ ಆದರೆ ನಿಮಗೆ ಏಕಾದಶಿ ವ್ರತ ಆಚರಣೆ ಮಾಡೋದ್ರಿಂದ ಪರಿಪೂರ್ಣವಾದ ಪ್ರತಿಫಲ ಖಂಡಿತವಾಗ್ಲೂ ಸಿಗೋದಿಲ್ಲ. ಅದು ನಿಮಗೆ ಖಂಡಿತವಾಗ್ಲೂ ಗೊತ್ತಿರಲಿ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಇಂತಹ ತಾಮಸಿಕ ಆಹಾರಗಳಿಂದ ನೀವು ದೂರ ಇರಬೇಕಾಗುತ್ತೆ. ಇನ್ನು ವಿಶೇಷವಾಗಿ ನೀವು ಏಕಾದಶಿ ದಿನ ನೀವು ಆರೋಗ್ಯ ಸರಿಯಾಗಿ ಇರಬೇಕಾದ ಕಾರಣ ದಶಮಿ ದಿನ ನೀವು ಚಹಾ ಕೂಡ ಕೆಲವೊಬ್ಬರು ನಮಗೆ ಕುಡಿಯೋವಂಥ ಅಭ್ಯಾಸ ಇರುತ್ತೆ, ಕಾಫಿ ಟೀನ ನಾವು ಕುಡಿಲೇಬೇಕು ಅಂತ ಅಭ್ಯಾಸ ಇರುತ್ತೆ. ಖಂಡಿತವಾಗ್ಲೂ ಅಂಥವ್ರು ವ್ರತಾಚರಣೆ ಮಾಡೋವಂಥವ್ರು ಕಾಫಿ ಟೀ ಕೂಡ ನಿಷಿದ್ಧ ಮಾಡಿರಬೇಕು. ಅಂದರೆ ಕಾಫಿ ಟೀ ಕುಡ್ಕೊಂಡು ನಾವು ಉಪವಾಸ ಆಚರಣೆ ಮಾಡ್ತೀವಿ ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಅದನ್ನು ಮಾಡಿದೆ ಆದರೆ ನಿಮಗೆ ಅದು ದಕ್ಕೋದಿಲ್ಲ. ಅದಕ್ಕೋಸ್ಕರ ನೀವು ಈ ಕಾಫಿ ಟೀ ಕುಡಿಯೋವಂಥ ಅಭ್ಯಾಸನ ನೀವು ಈ 3 ದಿನಗಳ ಕಾಲ ಬಿಡಬೇಕಾಗುತ್ತೆ. ಇನ್ನು ನೀವು ದಶಮಿ ಎಂದು ಕೊಡೋ ಅಥವಾ ಹೊರಗು ಅನ್ನ ಸಿರಿಧಾನ್ಯಗಳಾಗಲಿ ನೋಡಿ,
ದಶಮಿ ದಿನದಂದು ಕೊಡುವಂತಹ ಆಹಾರಗಳು ಸಿರಿಧಾನ್ಯಗಳಲ್ಲಿ ಆರಕ ಅನ್ನವನ್ನು ಸೇವಿಸಲೇಬಾರದು. ಅಂದರೆ ನೀವು ಅನ್ನದ ಐಟಮ್ಗಳನ್ನ ನೀವು ಸೇವಿಸಬಾರ್ದು. ಸಿರಿಧಾನ್ಯಗಳನ್ನು ಕೂಡ ನೀವು ಸೇರಿಸಬಾರ್ದು. ಇನ್ನು ಹೊರಗು ಅಂತ ಕರೀತಾರೆ, ಅದು ಸಿರಿಧಾನ್ಯಗಳಲ್ಲಿ ಬರುವಂತಹ ಆಹಾರ ಧಾನ್ಯಗಳಾಗಿರುತ್ತೆ. ಇಂಥವನ್ನನ್ನು ಖಂಡಿತವಾಗ್ಲೂ ನೀವು ಏಕಾದಶಿ ಆಚರಣೆಗಳಲ್ಲಿ ಅನ್ನ ಅಂದರೆ ನೀವು ಬರೀ ಅಕ್ಕಿಯಿಂದ ಮಾಡಿರೋ ಅನ್ನ ಅಂತ ಕೂಡ ಹೇಳಿರ್ತಾರೆ. ಆದರೆ ಕೆಲವೊಬ್ಬರು ಮಿಲೆಟ್ಸ್ಗಳಲ್ಲಿ ಬರುವಂತಹ ಸಿರಿಧಾನ್ಯಗಳಲ್ಲಿ ಬರುವಂತಹ ಈ ರೀತಿ ಹೆಸರುಗಳು ಅಂದರೆ ಹೊರಗು ಆಗಿರ್ಬೋದು, ಅಥವಾ ನೀವು ಕುಚ್ಚಲ ಅಕ್ಕಿ ಅಂತಾರೆ, ಮತ್ತು ಮಂಗಳೂರು ಕಡೆ ಸಿಗೋವಂಥ ಅಕ್ಕಿಗಳಿರ್ಬೋದು. ಅಂಥ ಆಹಾರಗಳನ್ನ ನೀವು ದಶಮಿ ಅಥವಾ ಏಕಾದಶಿ ದ್ವಾದಶಿ ದಿನಗಳಲ್ಲಿ ನೀವು ಸೇವನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದರಿಂದ ನಿಮಗೆ ಯಾವುದೇ ಉಪಯೋಗ ಆಗೋದಿಲ್ಲ, ವ್ರತಭಂಗ ಆಗುತ್ತೆ. ಇನ್ನು ನೀವು ದಶಮಿ ಎಂದು ಸೊಪ್ಪು ಅಥವಾ ಆ ರೀತಿ ತರಕಾರಿಗಳನ್ನು ಆಹಾರದಲ್ಲಿ ಕೂಡ ಬಳಸಬೇಡಿ. ಅಂದರೆ ನೀವು ಏನು ಮಾಡ್ತೀರಾ ಅಂದರೆ, ಇವತ್ತು ವ್ರತ ಮಾಡಿರ್ತೀರಾ, ಊಟಕ್ಕೆ ನಿಮಗೆ ಇವತ್ತು ಸಾಯಂಕಾಲ ನಾವು ಊಟ ಮಾಡಬೇಕು ಅಂತೇಳಿ ತರಕಾರಿಗಳನ್ನು ಹಾಕ್ಕೊಂಡು ನೀವು ಅಡುಗೆಗಳನ್ನ ಸಾಂಬಾರು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಲೇ ಇದ್ದರೂ ಸೊಪ್ಪುಗಳಲ್ಲಿ ನೀವು ತರಕಾರಿ ಸಾರುಗಳನ್ನ ನೀವು ಮಾಡಿಕೊಂಡು ಊಟ ಮಾಡಿದ್ದೆ ಆದರೆ ಅದು ಕೂಡ ನಿಮಗೆ ನಿಷಿದ್ಧ ಆಗಿರುತ್ತೆ. ಅಂಥ ಆಹಾರ ಕೂಡ ನೀವು ಸೇವನೆ ಮಾಡಿ ನೀವು ವ್ರತ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಅದು ದಕ್ಕೋದಿಲ್ಲ. ಯಾಕಂದರೆ ಸ್ನೇಹಿತರೆ, ಇದು ಕೆಲವೊಂದು ಗ್ರಂಥಗಳಿಂದ ಅವರು ಆಚರಣೆ ಮಾಡ್ಕೊಂಬಂದಿರೋಂಥ ಪದ್ಧತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನೇ ಹೊರತು ಇದನ್ನು ನಾನು ನನ್ನ ಬಲವಂತದಿಂದ ನಾನು ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಯಾಕಂದರೆ ನೀವು ಕಷ್ಟಪಟ್ಟು ಮಾಡುವಂಥ 3 ದಿನದ ವ್ರತಗಳು ನಿಮಗೆ ಸಂಪೂರ್ಣವಾಗಿ ಪ್ರತಿಫಲ ಸಿಗಬೇಕು ಅಂದರೆ ನೀವು ಈ ರೀತಿ ಕಟ್ಟುನಿಟ್ಟಿನ ಆಚರಣೆನ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವೊಬ್ಬರು ತುಂಬ ಕಷ್ಟಪಟ್ಟು ಮಾಡಿರ್ತಾರೆ, ಹೇಳ್ಕೊತಾರೆ ನಾವು ಆ ಏಕಾದಶಿ ಮಾಡ್ದೋ ಇದು ಮಾಡ್ದೋ ನಮ್ಗೆ ಯಾವ ರೀತಿ ಒಳ್ಳೇದಾಗ್ತಿಲ್ಲ ಅಂದರೆ, ಆದರೆ ನಾವು ಆ ಆಚರಣೆ ಮಾಡೋವಂಥ ಪದ್ಧತಿಗಳಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನ ನಾವು ಮಾಡ್ಕೊಂಡಿರ್ತೀವಿ. ಆ ತಪ್ಪುಗಳಿಂದ ನಮಗೆ ಪೂರ್ಣವಾದ ಪ್ರತಿಫಲ ಸಿಕ್ಕಿರೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇನ್ನು ನೀವು ಏಕಾದಶಿ ಮತ್ತು ದ್ವಾದಶಿ ದಶಮಿ ದಿನಗಳಲ್ಲಿ ನೀವು ಜೇನುತುಪ್ಪ ಕೂಡ ಬಳಸಬಾರದು. ಇತರರು ಕೊಡುವ ಆಹಾರನ ನೀವು ಸೇವಿಸಬಾರದು. ಅಂದರೆ ನೀವು ಜೇನುತುಪ್ಪ ಆಗಿರ್ಬೋದು ಅಥವಾ ಇತರರು ಕೊಡುವಂಥ ಹೊರಗಿನ ಆಹಾರ ಇರ್ಬೋದು, ಹೋಟೆಲಲ್ಲಿ ತಂದಿರೋಂಥ ಆಹಾರಗಳಿರ್ಬೋದು, ಅಕ್ಕಪಕ್ಕದ ಮನೆಯವರು ಕೊಡುವಂತಹ ಊಟಗಳಿರ್ಬೋದು ಅಥವಾ ತಿಂಡಿ ತಿನಿಸುಗಳಿರ್ಬೋದು, ಅದ್ಯಾವುದನ್ನು ನಾವು ಈ ಏಕಾದಶಿ ಆಚರಣೆಗಳನ್ನ ನಾವು ಮಾಡೋಂಥ ದಿನಗಳಲ್ಲಿ ಇದನ್ನೆಲ್ಲ ಖಂಡಿತವಾಗ್ಲೂ ತಿನ್ನಬಾರ್ದು. ಯಾಕಂದರೆ ನಾವು ಯಾರು ಯಾವ ಸಮಯದಲ್ಲಿ ಯಾವ ಆಹಾರನ ಯಾವ ವಸ್ತುಗಳನ್ನ ಹಾಕಿ ಮಾಡಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಯಾಕಂದರೆ ಕೆಲವೊಬ್ಬರು ಅವ್ರದ್ದೇ ಆದಂತಹ ಅಡುಗೆ ಪದ್ಧತಿಗಳಿರುತ್ತೆ. ಅಂಥ ಪದ್ಧತಿಗಳಲ್ಲಿ ಅವರು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸಿರೋದಿರುವಂಥದ್ದಿರ್ಬೋದು, ಅಥವಾ ಅವರು ನಾನ್ ವೆಜ್ ಮುಟ್ಟಿರೋಂಥ ಕೈಗಳಲ್ಲಿ ಮಾಡಿಕೊಟ್ಟಿರೋವಂಥದ್ದಿರ್ಬೋದು. ಕೆಲವೊಂದು ಹೋಟೆಲ್ಗಳಲ್ಲಿ ನಾನ್ ವೆಜ್ಜು ಮಾಡ್ತಾ ಇರ್ತಾರೆ, ವೆಜ್ಜು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಕೈಯಿಂದ ಮಾಡಿರೋಂಥ ಅಡುಗೆಗಳು ಈ ಕೈಯಿಂದ ಸೌಟ್ಗಳಲ್ಲಿ ಅದು ಮಿಕ್ಸ್ ಆಗಿ ನಮಗೆ ಬಂದಾಗ ಅದು ನಾವು ಮಾಡಿದಂತಹ ವ್ರತಗಳಿಗೆ ನಾವು ಮಾಡಿದಂತಹ ಕರ್ಮನ ನಾವೇ ಪಡ್ಕೊಳ್ಳೋ ಅಂಥದ್ದಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಹೊರಗಿನ ಆಹಾರಗಳನ್ನ ನಾವು ತಿನ್ನಬಾರ್ದು. ಅಕ್ಕಪಕ್ಕದವರ ಮನೆಯಲ್ಲಿ ನೀವು ಬೇರೆ ದಿನಗಳಲ್ಲಿ ಕೊಟ್ಟಂಥ ಟೈಮಲ್ಲಿ ನೀವು ತಿನ್ನಿ. ಆದರೆ ಒಂದು ವ್ರತ ಅಂತ ಮಾಡುವಾಗ ನಾವು ಅವತ್ತಿನ ದಿನಗಳಲ್ಲಿ ನಾವು ವಿಶೇಷವಾಗಿ ನಾವು ನಿಯಮಗಳನ್ನ ನಮಗೆ ನಾವು ಹಾಕ್ಕೊಂಡು ನಾವು ಈ ರೀತಿನ ನಾವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಆ ಹೊರಗಡೆಯಿಂದ ಅಕ್ಕಪಕ್ಕದವರು ಕೊಟ್ಟಂಥದ್ದನ್ನು ನಾವು ತಿಂದು ನಾವು ವ್ರತನ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದು ನಮಗೆ ಶ್ರೇಯಸ್ಸಾಗೋದಿಲ್ಲ. ಅದಕ್ಕೋಸ್ಕರ 3 ದಿನಗಳ ವ್ರತಾಚರಣೆ ತುಂಬ ಕಠಿಣವಾಗಿರುತ್ತೆ. ಇದೆಲ್ಲ ನೀವು ತಿಳ್ಕೊಂಡಿದ್ದು ಮಾಡೋ ಅಂಥದ್ದು ಶಕ್ತಿ ಇದ್ದರೆ ಮಾತ್ರ ಮಾಡಿ ಅಂತ ತಿಳಿಸ್ತೀನಿ. ಇನ್ನು ನಾವು ಏಕಾದಶಿ ದಿನ ನಾವು ವಿಶೇಷವಾಗಿ ಅನುಸರಿಸಬೇಕಾದ ನಿಯಮಗಳು ಯಾವ್ಯಾವು ಅಂತಂದರೆ, ಏಕಾದಶಿ ದಿನ ಭಗವಂತನನ್ನು ಒಲಿಸಿಕೊಳ್ಳಲು ಮತ್ತು ಆತನು ಒಲಿಯುವ ದಿನವಾದ ಕಾರಣ ಆ ದಿನ ಜೂಜು ಆಡೋದಾಗಲಿ ಅಥವಾ ಆಟಗಳನ್ನು ನೋಡುವುದಾಗಲಿ ಮಾಡಬಾರದು. ಆಕಸ್ಮಿಕವಾಗಿ ಕೂಡ ಅದರತ್ತ ಮನಸ್ಸು ಹೋಗದಂತೆ ನೋಡಿಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ಇವಾಗಿನ ಆಚರಣೆ ನೀವು ಮಾಡ್ತಾ ಇರ್ತೀರಾ, ಏಕಾದಶಿ ಆಚರಣೆ ಮಾಡೋವಂಥದ್ದು ಅಥವಾ ವ್ರತಗಳನ್ನ ನೀವು ಮಾಡೋಂಥ ಸಂದರ್ಭದಲ್ಲಿ ಟೈಮ್ ಪಾಸ್ ಆಗಬೇಕು ಅಂತ ನೀವು ಏನು ಮಾಡಿಬಿಡ್ತೀರಾ ಅಂದರೆ, ಟಿ ವಿಗಳ ಮುಂದೆ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಟಿ ವಿಗಳನ್ನ ನೋಡ್ಕೊಳ್ಳೋದಿರ್ಬೋದು, ಅಥವಾ ಫಿಲಮ್ಗಳಿಗೆ ಹೋಗೋ ಅಂಥದ್ದಿರ್ಬೋದು, ಆಟಗಳನ್ನ ಆಡೋವಂಥದ್ದು
ಇರ್ಬೋದು, ಅಥವಾ ಬೇರೆಯವರ ಜೊತೆ ಕೂತ್ಕೊಂಡು ಮಾತುಕತೆನ ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಗೊತ್ತಿರೋ ರೀತಿ ಮಾತುಗಳನ್ನ ನಾವು ಶುರು ಮಾಡಿಕೊಂಡು, ಅಂದರೆ ನಾನು ಹೇಳೋ ಅರ್ಥ ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರುಗಳ ಜೊತೆನೆ, ನಿಮ್ಮ ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಬಂಧು ಬಳಗದವರ ಜೊತೆ ನೀವು ಬರೀ ಕಾಲಹರಣ ಅಂದರೆ ಮಾತಾಡಿಕೊಂಡು ನೀವು ಟೈಮ್ನ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಮಾತಾಡ್ತಾ ಕೂತ್ಕೊಂಡ್ಬಿಟ್ಟಿದ್ರೆ ಖಂಡಿತವಾಗ್ಲೂ ನೀವು ಮಾಡಿದಂತಹ ಸೇವೆಗೆ ನೀವು ದೇವರು ನಿಮ್ಮ ಜೊತೆ, ನಿಮ್ಮ ಒಡನಾಟದ ಜೊತೆ ಇರೋದಕ್ಕೆ ಅದು ಅವಕಾಶ ಆಗೋದಿರಲ್ಲ. ಯಾಕಂದರೆ ನಾವು ಯಾವುದೇ ಒಂದು ವ್ರತನ ನಾವು ಮಾಡ್ತಾ ಇದ್ದೀವಿ ಅಂದರೆ ಏಕಾಂತ ಸೇವೆಗಳನ್ನ ಮಾಡಬೇಕು. ನಮ್ಮ ಮನಸ್ಸು ಮತ್ತು ದೇಹ ಮತ್ತು ಜ್ಞಾನ, ನಮ್ಮ ಬುದ್ಧಿ ಎಲ್ಲನೂ ನಾವು ಭಗವಂತನಿಗಾಗಿ ಒಂದಷ್ಟು ದಿನ ಜೀವನ ಪೂರ್ತಿ ನಾವು ನಮಗೋಸ್ಕರ ನಾವು ಬದುಕ್ತಾ ಇರ್ತೀವಿ. ಆದರೆ ನಮ್ಮ ಕಠಿಣವಾದ ಕಷ್ಟಗಳು ನಮಗೆ ಪರಿಹಾರ ಆಗಲಿ ಅಂತ ನಾವೇ ಸಂಕಲ್ಪ ಮಾಡ್ಕೊಂಡಿರ್ತೀವಿ. ನಾವೇ ಆ ಸಂಕಲ್ಪನ ಮುರಿಯೋದಕ್ಕೆ ನಾವೇ ದಾರಿ ಮಾಡಿಕೊಡ್ಬಾರ್ದು. ಅವತ್ತಿನ ದಿನ ವಿಶೇಷವಾಗಿ ನಾವು ವ್ರತಾಚರಣೆನ ನಾವು ಮಾಡ್ತಾ ಇದ್ದೀವಿ ಅಂದಾಗ ಆದಷ್ಟು ಸಮಯನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ದೇವರಿಗೆ ಮೀಸಲಿಟ್ಟು ದೇವರ ಗ್ರಂಥಗಳನ್ನ ಓದಬೇಕಾಗುತ್ತೆ, ದೇವರ ಮಂತ್ರಗಳನ್ನ ನಾವು ಪಠಿಸಬೇಕಾಗುತ್ತೆ, ದೇವರ ಬಗ್ಗೆ ಗೊತ್ತಿರೋಂಥ ವಿಚಾರಗಳ ಬಗ್ಗೆ ನಾವು ಯೋಚಿಸಬೇಕಾಗುತ್ತೆ. ಆಗ ಭಗವಂತನಿಗೆ ನಾವು ಮತ್ತಷ್ಟು ಹತ್ತಿರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ನಾವು ರಾಯರನ್ನು ನಾವು ಮೆಚ್ಚಿಸಬೇಕಂದ್ರೆ ನಾವು ಏಕಾದಶಿ ಆಚರಣೆಗಳಲ್ಲಿ ವಿಶೇಷವಾಗಿ ರಾಯರಿಗೆ ಯಾರು ಗುರುರಾಯರ ಮಂತ್ರಗಳನ್ನ ಸದಾಕಾಲ ಏಕಾದಶಿ ದಿನಗಳಲ್ಲಿ ಪದೇ ಪದೇ ಮಂತ್ರನ ಹೇಳ್ತಾ ಇರ್ತಾರೋ, ಗಾಯತ್ರಿ ಮಂತ್ರಗಳಿರ್ಬೋದು, ಅಥವಾ ರಾಯರಿಗೆ ಸಂಬಂಧಪಟ್ಟಂಥ ಪೂರ್ಣಬೋಧ ಸ್ತೋತ್ರ ಇರ್ಬೋದು, ಅಥವಾ ರಾಯರಿಗೆ ಸಂಬಂಧಪಟ್ಟಂಥ ಅಕ್ಷರ ಮಾಲಿಕ ಸ್ತೋತ್ರಗಳಿರ್ಬೋದು, ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿಗಳಿರ್ಬೋದು, ಅಥವಾ ರಾಯರಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ಸ್ತೋತ್ರಗಳನ್ನ ನಾವು ಪಾರಾಯಣ ಮಾಡೋದಿರ್ಬೋದು. ಅದರಲ್ಲೂ ವಿಷ್ಣುವಿಗೆ ಸಂಬಂಧಪಟ್ಟಂತಹ ವಿಷ್ಣು ಸಹಸ್ರನಾಮಗಳಿರ್ಬೋದು, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಭಗವದ್ಗೀತೆ ಇರ್ಬೋದು, ಅಥವಾ ವಿಶೇಷವಾದ ಪುಸ್ತಕಗಳನ್ನು ಗ್ರಂಥಗಳನ್ನ ರಚಿಸಿರ್ತಾರೆ. ಅಂಥ ಕಥೆಗಳನ್ನ ನಾವು ಅವತ್ತಿನ ದಿನ ವಿಶೇಷವಾಗಿ ಓದೋದ್ರ ಮುಖಾಂತರ ಅಥವಾ ಬೇರೊಬ್ಬರಿಗೆ ನಾವು ತಿಳಿಸುವಂಥ ಪ್ರಯತ್ನ ನಾವು ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಗುರುಗಳ ಆಶೀರ್ವಾದದ ಜೊತೆಯಾಗಿ ವಿಷ್ಣುವಿನ ಆಶೀರ್ವಾದ ಕೂಡ ಸಿಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನಾವು ಏಕಾದಶಿ ದಿನಗಳಲ್ಲಿ ರಾಯರಿಗೆ ಸ್ತೋತ್ರನ ನಾವು ಪಠನೆ ಮಾಡಬೇಕು. ರಾಯರ ಚರಿತ್ರೆಗಳನ್ನ ನಾವು ಓದಿ ನಾವು ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸುವಂಥ ಪ್ರಯತ್ನ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದ ಗುರುರಾಯರ ಅನುಗ್ರಹ ನಮಗೆ ಸಿಗುತ್ತೆ. ಅದರಲ್ಲೂ ನಾವು ಯಾವುದೇ ಒಂದು ವ್ರತನ ನಾವು ಮಾಡಬೇಕು ಅಂದರೆ ವಿಶೇಷವಾಗಿ ಹಗಲು ಹೊತ್ತು ಕೂಡ ನಿದ್ದೆ ಮಾಡಬಾರ್ದು, ಅಥವಾ ಪಾನ್ ಬೀಡ ತಿನ್ನೋದು, ಅಥವಾ ಮನಸ್ಸು ಮತ್ತು ಶರೀರವನ್ನು ನಾವು ಶುದ್ಧವಾಗಿರಿಸಿಕೊಂಡಿರಬೇಕು. ಹರಿನಾಮ ಸ್ಮರಣೆ ಮಾಡುತ್ತಾ ಜಾಗೃತರಾಗಿರಬೇಕು. ಅಂದರೆ ನಾವು ಉಪವಾಸ ಇದ್ದೀವಿ ಅಂತೇಳಿ ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಅಂದರೆ 3 ದಿನಗಳ ಕಾಲ ಉಪವಾಸ ಆಚರಣೆ ಇರೋಂಥ ಸಂದರ್ಭದಲ್ಲಿ ದೇಹ ನಿಶಕ್ತಿ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಹೆಂಗಿದ್ರೂ ನಾನು ಮಾಡ್ತಾ ಇರೋಂಥ ವ್ರತಾಚರಣೆ ಯಾರಿಗೇನು ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಹಾಸಿಗೆ ಮೇಲೆ ಮಲಗೋದಿರ್ಬೋದು, ಅಥವಾ ಹಗಲೊತ್ತಲ್ಲಿ ನೀವು ಎಲ್ಲೋ ಒಂದು ಕಡೆ ಕೂತಿರೋ ಕಡೆ ಮಲಗೋಂಥದ್ದಿರ್ಬೋದು, ಅಥವಾ ನಿಮಗೆ ಗೊತ್ತಿಲ್ಲದಿರೋ ಅಂಥ ಕಡೆ ನೀವು ಪ್ರಯಾಣ ಮಾಡ್ತಾ ಉಪವಾಸ ಮಾಡ್ತಿರ್ಬೋದು, ಅಲ್ಲಿ ನೀವು ಮಲಗೋಂಥದ್ದು ಅದೆಲ್ಲ ಮಾಡಿದಾಗ ನೀವು ಸಂಕಲ್ಪನ ಮುರಿದಂಗೆ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಅಂದರೆ ಹಗಲಿನ ಸಮಯದಲ್ಲಿ ನಿದ್ದೆ ಮಾಡೋದು ತುಂಬ ನಿಷಿದ್ಧ ಆಗಿರುತ್ತೆ. ಅಥವಾ ನೀವು ಕೆಲವೊಬ್ರು ಗುಟ್ಕಾ ಆಗ್ತಾ ಇರ್ತಾರೆ, ಕೆಲವೊಬ್ರು ಪಾನ್ ಪರಕ್ ಆಗ್ತಾ ಇರ್ತಾರೆ, ಕೆಲವೊಬ್ರು ಹನ್ಸ್ಗಳು ಆಗ್ತಾ ಇರ್ತಾರೆ, ಕೆಲವೊಬ್ರು ಅದು ಇದು ತಿನ್ನೋಂಥ ಅಭ್ಯಾಸ ಇರುತ್ತೆ. ಚಾಕ್ಲೇಟ್ ತಿನ್ನೋದಿರ್ಬೋದು, ಅಥವಾ ಬೇರೆಯವರು ಕೊಟ್ಟಿದ್ದಂತಹ ಅವ್ರು ಇವಾಗ ಶೇರಿಂಗ್ ಅಂದರೆ ಏನು ಅಂದರೆ ಏನೋ ಒಂದು ಚಾಕ್ಲೇಟ್ ತಿಂತಾ ಇರ್ತಾರೆ, ಅವರು ಅರ್ಧನ ಆ ಚಾಕ್ಲೇಟ್ನ ಕಟ್ ಮಾಡಿರ್ತಾರೆ, ಅದನ್ನು ಅವರು ಅಂದರೆ ಕಟ್ ಮಾಡಿ ನಾಲ್ಗೆಯಿಂದ ಕಟ್ ಮಾಡಿರೋದಿರ್ಬೋದು, ಬೆರಳಿಂದ ಮುರಿದು ಕೊಟ್ಟಿರೋ ಅಂಥದ್ದಿರ್ಬೋದು, ಅಂಥದ್ದನ್ನ ನೀವು ಶೇರ್ ಮಾಡ್ಕೊಂಡು ತಿಂದಾಗಲೂ ಅಷ್ಟೇ ನೀವು ಮಾಡಿದಂಥ ಏಕಾದಶಿ ವ್ರತದ ಆಚರಣೆ ನಿಮಗೆ ಖಂಡಿತವಾಗ್ಲೂ ಪೂರ್ಣ ಪ್ರಮಾಣದ ಕೊಡೋದಿಲ್ಲ, ಅಂದರೆ ಫಲನ ಕೊಡೋದಿಲ್ಲ. ನೀವು ಇತರರಿಂದ ಯಾವುದೇ ವಸ್ತುಗಳನ್ನು ನೀವು ಶೇರ್ ಮಾಡಿ ತಿನ್ನೋದಾಗಲಿ ಅಥವಾ ನೀವು ಅದನ್ನು ಕೊಡೋದಾಗಲಿ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ 3 ದಿನಗಳ ವ್ರತಾಚರಣೆ ಇಷ್ಟು ಕಟ್ಟುನಿಟ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಿದ್ದೀನಿ, ಹೊರಗಡೆ ಸಿಗೋಂತಹ ಆಹಾರ ಪದಾರ್ಥಗಳು, ಬೇಕರಿ ತಿಂಡಿಗಳಾಗಿರ್ಬೋದು, ಅವುಗಳನ್ನ ನೀವು ನಿಷಿದ್ಧ ಮಾಡಬೇಕಾಗುತ್ತೆ.
ಹೋಟೆಲಲ್ಲಿ ಸಿಗೋವಂಥ ತಿಂಡಿ ತಿನಿಸುಗಳನ್ನ ನೀವು ತಿಂದು ವ್ರತಾಚರಣೆ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗಬೇಡಿ, ಸರಿನಾ ಸ್ನೇಹಿತರೆ. ಅದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಅವತ್ತಿನ ದಿನ ಏಕಾದಶಿ ದಿನ ವಿಶೇಷವಾಗಿ ನೀವು ಇತರರನ್ನು ನೋಯಿಸಬೇಡಿ, ಕೆಟ್ಟ ಮಾತನ್ನು ಆಡಬೇಡಿ, ವದಂತಿಗಳನ್ನು ಹರಡುವುದಾಗಲಿ ಗಾಸಿಪ್ ಮಾಡುವುದಾಗಲಿ ಮಾಡಬೇಡಿ. ನಾರಾಯಣನ ಸ್ಮರಣೆ ಎಂದೇ ಮನಸ್ಸಿನಲ್ಲಿರಲಿ, ಸಾಧ್ಯವಾದಷ್ಟು ಮೌನವಾಗಿರಿ. ಅಂದರೆ ಸ್ನೇಹಿತರೆ ನೋಡಿ, ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾವು ಏಕಾದಶಿ ಆಚರಣೆಗೆ ಸಂಕಲ್ಪ ಮಾಡಿಕೊಂಡು ನಾವು ಕುತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಗೊತ್ತಿಲ್ಲ ನಾವು ಯಾರ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂತ. ಯಾಕಂದರೆ ಒಂದು ಮಾತನ್ನು ನಾವು ಶುರು ಮಾಡಿದಾಗ ಆ ಮಾತು ಒಂದು ಮಾತಿಂದ ಇನ್ನೊಂದು ಮಾತು, ಇನ್ನೊಂದು ಮಾತಿಂದ ಮತ್ತೊಂದು ಮಾತು, ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅಂದರೆ ನೀವು ಒಬ್ಬರ ಬಗ್ಗೆ ಚಾಡಿ ಹೇಳ್ತಾ ಇದ್ದೀರಾ ಅಂತಲ್ಲ, ನಿಮಗೆ ಗೊತ್ತಿಲ್ದಿದ್ದಂಗೆ ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿಲ್ದಂಗೆ ನೀವು ಬೇರೆಯವರ ಬಗ್ಗೆ ನೀವು ಅವ್ರದ್ದು ಹಿಂಗಂತೆ, ಇವ್ರದ್ದು ಹಿಂಗಂತೆ, ಅವ್ರ ಮನೇಲಿ ಹಿಂಗಾಗಿದೆ, ಇವ್ರ ಮನೇಲಿ ಹಿಂಗಾಗಿದೆ, ಅವಳ ಬದುಕು ಹಿಂಗೆ, ಇವರ ಬದುಕು ಹಿಂಗೆ ಅಂತ ನಾವು ಪ್ರತಿದಿನ ಬೇರೆಯವರ ಬದುಕಿನ ಬಗ್ಗೆ ಮಾತಾಡಿಕೊಂಡು ನಾವು ಕುತ್ಕೊಂಡು ಟೈಮ್ ಪಾಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ದೇವರ ಅನುಗ್ರಹ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ದೇವರು ನಮ್ಮ ಜೀವನದಲ್ಲಿ ನಮ್ಮ ಹಣೆಯ ಬರಹದಲ್ಲಿ ಏನು ಕರ್ಮಗಳನ್ನ ಬರೆದಿರ್ತಾನೋ ಆ ಕರ್ಮಗಳನ್ನ ನಮಗೆ ಗೊತ್ತಿಲ್ಲದಿದ್ದಂಗೆ ಕೆಲವೊಬ್ಬರು ನಮ್ಮ ಸುತ್ತಮುತ್ತನೇ ಇರ್ತಾರೆ. ನಮ್ಮ ಸುತ್ತಮುತ್ತದಲ್ಲೇ ಎಷ್ಟೊಂದು ಜನ ತುಂಬ ಸುಖವಾಗಿ ಇರ್ತಾರೆ, ಕೆಲವೊಬ್ಬರು ಕಷ್ಟ ಇರುತ್ತೆ. ಅಂದರೆ ಸುಖವಾಗಿ ಇರೋರೆಲ್ಲ ಪುಣ್ಯ ಮಾಡಿದ್ದಾರೆ ಅಂತಲ್ಲ, ಅಥವಾ ಕಷ್ಟಪಡ್ತಿರೋರು ಪಾಪ ಮಾಡಿದ್ದಾರೆ ಅಂತಲ್ಲ, ಅವರ ಕರ್ಮಗಳಿಗೆ ತಕ್ಕಂತೆ ಭಗವಂತ ಒಂದು ಜೀವನನ ಕೊಟ್ಟಿರ್ತಾನೆ. ಯಾಕಂದರೆ ಅವರವರು ಮಾಡಿದ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ಕೊಟ್ಟಿರ್ತಾನೆ. ಅಂದರೆ ಈ ಜನ್ಮದಲ್ಲಿ ಅವರು ಒಳ್ಳೆಯವರಾಗಿದ್ದರೆ ಮುಂದಿನ ಜನ್ಮದಲ್ಲಿ ಅವರು ಕೆಟ್ಟವರಾಗ್ಬೋದು, ಹೇಳೋಕ್ಕಾಗೋದಿಲ್ಲ. ಆದರೆ ಈ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ಒಳ್ಳೆ ವ್ಯಕ್ತಿಗೆ ಕಷ್ಟ ಕೊಟ್ಟಿದ್ದಾನೆ ಅಂದರೆ ಅವನು ಭಗವಂತನಿಗೆ ಇನ್ನಷ್ಟು ಹತ್ತಿರ ಆಗಲಿ, ಇನ್ನಷ್ಟು ನನ್ನನ್ನು ಪ್ರೀತಿಸಲಿ, ಇನ್ನಷ್ಟು ನನ್ನನ್ನು ಮೆಚ್ಚೋ ಅಂತ ಒಳ್ಳೆ ಭಕ್ತನಾಗಲಿ ಅಂತ ರೂಪಿಸೋದಕ್ಕೋಸ್ಕರ ಚಿನ್ನನ ನಾವು ಯಾವ ರೀತಿ ಬೆಂಕಿಗೆ ಹಾಕಿ ಸುಡ್ತೀವೋ ಆ ರೀತಿ ಒಳ್ಳೆಯ ಭಕ್ತರಿಗೆ ಅಥವಾ ಒಳ್ಳೆಯ ಮನಸ್ಸಿರೋರಿಗೆ ತುಂಬ ಕಷ್ಟನ ಭಗವಂತ ಕೊಡ್ತಾನೆ. ಯಾಕಂದರೆ ಕಷ್ಟಪಡೋ ಅಂತಹ ಯಾವುದೇ ಭಕ್ತನಿಗೆ ತುಂಬ ಪ್ರೀತಿ ಮಾಡೋದು ಭಗವಂತ. ಕಷ್ಟಪಡೋ ಅಂಥ ವ್ಯಕ್ತಿಗೆ, ಸಿರಿವಂತರನ್ನು ಭಗವಂತ ಖಂಡಿತವಾಗ್ಲೂ ಇಷ್ಟಪಡೋದಿಲ್ಲ. ಯಾಕಂದರೆ ಅವರು ಏನು ಕಷ್ಟನೇ ಪಡಲ್ಲ, ಕಷ್ಟಪಡ್ದಲೇ ಎಲ್ಲ ಸಿಕ್ಕಿರುತ್ತೆ. ಆದರೆ ಅವರದೇ ಧ್ಯಾನದಲ್ಲಿ ಅವರ ಸುಖ ಸಂತೋಷದಲ್ಲಿ ಮುಳುಗೋಗಿರ್ತಾರೆ. ಆದರೆ ನಿಜವಾದ ಕಷ್ಟಪಡ್ತಾ ಇರೋಂಥ ಭಕ್ತರು ಮಾತ್ರ ದೇವರನ್ನು ಪ್ರೀತಿ ಮಾಡ್ತಾ ಇರ್ತಾರೆ. ಅಂಥ ಭಕ್ತರಿಗೋಸ್ಕರ ಯಾವಾಗ್ಲೂ ತನ್ನ ಹೃದಯದಲ್ಲಿ ಪ್ರೀತಿನ ತುಂಬಿಕೊಂಡು ಕಾಯ್ತಾ ಇರ್ತಾನೆ ಭಗವಂತ. ಆ ಭಕ್ತನಿಗೆ ನಾನು ಏನಾದರೂ ಮಾಡಬೇಕು ಅಂತ ಅದನ್ನು ನಾವು ಅಂಥ ಸಂಕಲ್ಪ ಪೂರ್ವಕವಾಗಿ ನಾವು ವಿಶೇಷವಾಗಿ ವ್ರತಗಳನ್ನ ಮಾಡೋ ಅಂಥ ಸಮಯದಲ್ಲಿ ನಾವು ನಮ್ಮದಷ್ಟು ಮಾತ್ರ ನಾವು ಯೋಚನೆ ಮಾಡಬೇಕು. ಬೇರೆಯವರ ಬಗ್ಗೆ ಅವ್ರಿಗೆ ಒಳ್ಳೇದು ಕೊಟ್ಟಿದ್ರೆ ಅದು ಅವ್ರ ಭಾಗ್ಯ, ಹಾಗಂತೇಳಿ ನಮಗೆ ದೌರ್ಭಾಗ್ಯ ಅಂತ ನಾವು ಅಂದ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ದೌರ್ಭಾಗ್ಯನೂ ನಾವು ಭಾಗ್ಯ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾವು ವ್ರತ ಆಚರಣೆ ಮಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ನಾವು ಅಂಥ ಮಾತುಗಳನ್ನೆಲ್ಲ ನಾವು ನಿಷಿದ್ಧ ಮಾಡಿ ನಾರಾಯಣನ ಸ್ಮರಣೆ ಮಾಡಬೇಕಾಗುತ್ತೆ, ರಾಯರ ಸ್ಮರಣೆ ಮಾಡಬೇಕಾಗುತ್ತೆ. ರಾಯರನ್ನು ನಾವು ಅತಿ ಶೀಘ್ರವಾಗಿ ನಮಗೆ ಅವರ ಅನುಗ್ರಹ ಆಗಬೇಕು ಅಂದರೆ ನಾವು ರಾಯರನ್ನು ಪ್ರೀತಿಸ್ತಿದ್ದೀವಿ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ರಾಯರಲ್ಲಿರೋಂತಹ ಒಳ್ಳೆಯ ಗುಣಗಳಾಗಿರ್ಬೋದು, ಅವರ ವ್ಯಕ್ತಿತ್ವದ ವಿಚಾರಗಳಾಗಿರ್ಬೋದು, ಅವರು ತಿಳಿಸ್ಕೊಡ್ತಿರೋಂಥ ಒಳ್ಳೆಯ ದಾರಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಅದರ ಜೊತೆಯಾಗಿ ನಾವು ಬಾಳ್ದಾಗ ಮಾತ್ರ ಖಂಡಿತವಾಗ್ಲೂ ನಾವು ಮಾಡೋವಂಥ ವ್ರತಗಳಿಗೆ ವಿಶೇಷವಾದ ಪ್ರಾಮುಖ್ಯತೆ ಸಿಗುತ್ತೆ. ನೋಡಿ ಸ್ನೇಹಿತರೆ, ಆ ರೀತಿ ಮಾಡಬೇಕು. ಇನ್ನು ನೀವು ಅನ್ಯರ ಆಸ್ತಿಗೆ ಕನ್ನ ಹಾಕಬೇಡಿ, ಕೆಟ್ಟದ್ದು ಮಾಡುವ ಆಲೋಚನೆ ಮಾಡಬೇಡಿ, ಪಾಲಿಗೆ ಬಂದದ್ದು ಪಂಚಾಮೃತ ಎನ್ನುವಂತೆ ಬದುಕಿ. ಅಂದರೆ ಕೆಲವೊಬ್ಬರಿಗೆ ಆಸೆಗಳಿರುತ್ತೆ, ಅಂಥ ಆಸೆಗಳನ್ನ ನಾವು ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ. ಅಯ್ಯೋ ಅವ್ರ ಮನೇಲಿ ಅದನ್ನು ತಂದರು ಇದನ್ನು ತಂದರು, ಅವ್ರ ಮನೇಲಿ ಅಷ್ಟಿದೆ ಒಡವೆ ಇಷ್ಟಿದೆ ಅಂತ ನಾವು ನೋಡಿ ಕುದ್ಗೋದಕ್ಕಿಂತ ಭಗವಂತ ನಮಗೆ ಇವತ್ತಿನ ದಿನ ಇವತ್ತಿಗೆ ಒಂದು ಹೊತ್ತಿನ ಊಟ ಕೊಟ್ಟಿದ್ದಾನ, ನಮಗೆ ಅವರಷ್ಟು ಕಾಸ್ಟ್ಲಿ ಬಟ್ಟೆ ಹಾಕೊಳ್ಳೋಕ್ಕಾಗಲಿಲ್ಲ ಅಂದರು ಮಾನ ಮುಚ್ಕೊಳ್ಳೋಕ್ಕೆ ನಮಗೆ ಒಂದು 100 ರೂಪಾಯಿ ಡ್ರೆಸ್ ಆದರೂ ಹಾಕೊಳ್ಳೋಂಥ ಶಕ್ತಿ ಕೊಟ್ಟಿದ್ದಾನ. ಅವರು ಅರಮನೆಯಲ್ಲಿ ಅವರು ಸ್ವಂತ ಮನೇಲಿದ್ರು, ನಾವು ಬಾಡಿಗೆ ಕಟ್ಟಿದ್ರು, ನಾವು ಒಂದು ಗುಡಿಸಲಿಗಿಂತ ಒಂದು ಅರಮನೆ ಅಲ್ದಿದ್ರು ಒಂದು ಪುಟ್ಟ ಮನೆಯಲ್ಲಿ ನಮಗೆ ಅಂತ
ಒಂದು ಜೀವನ ಕೊಟ್ಟಿದ್ದಾರಲ್ಲ ಅಂತೇಳಿ ಭಗವಂತನಿಗೆ ನಾವು ಧನ್ಯವಾದನ ತಿಳಿಸು. ಇರೋದ್ರಲ್ಲೇ ಸಂತೃಪ್ತಿಯಿಂದ ನಾವು ಬದುಕುವಂಥದ್ದನ್ನ ನಾವು ರೂಢಿಸ್ಕೊಂಡಾಗ ಮಾತ್ರ ಭಗವಂತ ಸದಾ ನಮ್ಮ ಜೊತೆ ಇರ್ತಾನೆ ಅನ್ನೋದನ್ನ ನಾವು ರೂಢಿಸ್ಕೊಂಡು ಅದನ್ನು ನಾವು ಯೋಚನೆ ಮಾಡ್ತಾ ನಾವು ಏಕಾದಶಿ ಆಚರಣೆನ ಮಾಡಬೇಕಾಗುತ್ತೆ. ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ವ್ರತಗಳನ್ನ ನಾವು ಏಕಾದಶಿ ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತಾಯಂದ್ರು ಬೈಯೋದಿರ್ಬೋದು, ಅಥವಾ ಗಂಡಂದ್ರಿಗೆ ಬೈಯೋದಿರ್ಬೋದು, ಅಥವಾ ಸ್ನೇಹಿತರಿಗೆ ಬೈಯೋದಿರ್ಬೋದು, ಅಕ್ಕಪಕ್ಕದವರ ಜೊತೆ ನೀವು ಜಗಳ ಆಡೋದಿರ್ಬೋದು, ಅಥವಾ ಅವರ ಬಗ್ಗೆ ನೀವು ಕುತ್ಕೊಂಡು ಮಾತಾಡಿಕೊಂಡು ಮಾತಿಗೆ ಜಗಳ ಆಡಿಕೊಂಡು, ಅಥವಾ ನಿಮ್ಮ ಗೊತ್ತಿಲ್ಲದಿದ್ದಲೇ ಜಗಳ ಆಗೋಂಥ ಸಂದರ್ಭಗಳು ಸೃಷ್ಟಿ ಆಗೋವಂಥದ್ದು ಇರ್ಬೋದು. ಅದಕ್ಕೋಸ್ಕರ ನೀವು ಇದನ್ನೆಲ್ಲ ಗಮನ ಹರಿಸಿ ನೀವು ಅವತ್ತಿನ ದಿನ ಏಕಾದಶಿ ಆಚರಣೆ ಮಾಡೋರು ಸಾಧ್ಯವಾದಷ್ಟು ಮೌನವಾಗಿ ಇದ್ದು ಬಿಡಬೇಕು. ಯಾಕಂದರೆ ಮೌನವಾಗಿ ಇದ್ದಷ್ಟು ನಾವು ಭಗವಂತನಿಗೆ ಜ್ಞಾನಕ್ಕೆ ಮನಸ್ಸು ಹೋಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ನೀವು ಸಿದ್ಧತೆ ಮಾಡ್ಕೊಬೇಕಾಗುತ್ತೆ. ಆಮೇಲೆ ನೀವು ಬ್ರಾಹ್ಮಿ ಮುಹೂರ್ತಕ್ಕೆ ಸೂರ್ಯೋದಯದಕ್ಕಿಂತ ಮುಂಚೆ 1.5 ಗಂಟೆ ಮೊದಲು ನೀವು ಎದ್ದು ಸ್ನಾನ ನಿತ್ಯ ಕರ್ಮಗಳನ್ನು ಮುಗಿಸಿ ಶುಚಿರ್ಭೂತರಾಗಿ ಶ್ರೀಮನ್ ನಾರಾಯಣನನ್ನು ಸ್ಮರಣೆ ಮಾಡುತ್ತಾ ಶುರು ಮಾಡಬೇಕು. ನೋಡಿ, ಅದಕ್ಕೋಸ್ಕರ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ವಿಶೇಷವಾಗಿ ರಾಯರನ್ನು ಮತ್ತು ವಿಷ್ಣುವಿನ ನೀವು ಪ್ರಾರ್ಥನೆ ಮಾಡಿ ಸಂಕಲ್ಪ ಪೂರ್ವಕವಾಗಿ, ಅಂದರೆ ನಾಳೆ ಏಕಾದಶಿಯ ಬೆಳಗಿನ ಜಾವ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ವಿಶೇಷವಾಗಿ ಸಂಕಲ್ಪ ಮಾಡಿ ನೀವು ವ್ರತ ಆಚರಣೆ ಮಾಡಿ. ಅದರಲ್ಲೂ ನೀವು ವಿಶೇಷವಾಗಿ ನಾರಾಯಣನ ಸ್ಮರಣೆನ ನೀವು ನಾಳೆ ದಿನ ನೀವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ನೀವು ಸಂಧ್ಯಾ ವಂದನೆ ಮುಗಿಸಿ ಧ್ಯಾನ ಮಾಡಿ ಸಾಧ್ಯವಾದಷ್ಟು ನಾರಾಯಣನ ಸ್ಮರಣೆ ಮಾಡಿ ನೀರನ್ನು ಬಿಟ್ಟು ಬೇರೇನನ್ನು ಸೇವಿಸಬೇಡಿ. ಅನಿವಾರ್ಯವಾದರೆ ನೀವು ಹಣ್ಣನ್ನು ಮಾತ್ರ ತಿನ್ನಬಹುದು. ನೋಡಿ ಸ್ನೇಹಿತರೆ, ಅದಕ್ಕೆ ನಾನು ಹೇಳಿದ್ದು ಏಕಾದಶಿ ಆಚರಣೆ ನೀವು ಮಾಡಬೇಕು ಅಂದಾಗ ತುಂಬ ನಿಯಮಗಳಿರುತ್ತೆ. ಅಂದರೆ ಕೆಲವೊಬ್ಬರು ಸುಮ್ಮನೆ ಯಾರೋ ಹೇಳ್ತಾರೆ, ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಹೆಂಗೆಂಗೋ ಮಾಡ್ತಾ ಇದ್ದೀರಾ. ಆದರೆ ನೋಡಿ, ಅದಕ್ಕೆ ನಾನು ಕೆಲವೊಂದನ್ನು ಹೇಳಕ್ಕೆ ಹೋದಾಗ ನನಗೆ ಎಲ್ಲಿ ಬೇಜಾರಾಗ್ಬಿಡುತ್ತೋ ಅಥವಾ ಯಾರ ಮನಸ್ಸಿಗೆ ಅರ್ಟಾಗುತ್ತೋ, ಏನಪ್ಪ ಈ ರೀತಿ ಎಲ್ಲ ಇದೆಯಾ ಅಂತ ಹೇಳಿ ನನ್ನನ್ನೆಲ್ಲೇ ತಪ್ಪಾಗಿ ಭಾವಿಸ್ತೀರಾ ಅಂತಲೇ ಕೆಲವೊಂದು ರಾಯರ ವಿಚಾರಗಳು ಅಥವಾ ಯಾವುದೇ ಒಂದು ವಿಚಾರಗಳು ಗೊತ್ತಿದ್ರೂ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಕೆಲವೊಂದು ನಾವು ಹೇಳ್ಕೊಡೋ ಅಂಥ ಸಂದರ್ಭದಲ್ಲಿ ನಮ್ಮನ್ನೇ ತಪ್ಪಾಗಿ ಭಾವಿಸೋವಂಥದ್ದಾಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಯಾವುದನ್ನು ನನಗೆ ಹೇಳ್ಕೊಡೋಕ್ಕೆ ಮುಂದಾಗೋದಿಲ್ಲ. ನನಗೆ ಗೊತ್ತಿದ್ರೆ ಸತ್ಯಗಳು ಕೆಲವೊಂದು ಗೊತ್ತಿದ್ರು ಮೌನವಾಗಿದ್ದು ಬಿಡ್ತೀನಿ ಅಷ್ಟೇ. ಯಾಕಂದರೆ ಒಬ್ಬರ ಹತ್ರ ನಾವು ಬಯಸ್ಕೊಳ್ಳೋ ಅಂಥದ್ದಕ್ಕೆ ನಾವು ಸಿದ್ಧರಾಗಿರೋದಿಲ್ಲ ಅಲ್ವಾ ಸ್ನೇಹಿತರೆ. ಆ ಒಂದು ಉದ್ದೇಶಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನೀವು ದ್ವಾದಶಿ ದಿನ ಅನುಸರಿಸಬೇಕಾದ ನಿಯಮಗಳು ಅಂದರೆ ದಶಮಿ ಮತ್ತು ಏಕಾದಶಿ ದಿನದ ವ್ರತಾನುಷ್ಠಾನದ ಬಳಿಕ ಏಕಾಏಕಿಯಾಗಿ ಸಿಕ್ಕಿದ್ದೆಲ್ಲ ತಿನ್ನೋದಕ್ಕೆ ಹೋಗಬಾರದು. ಖಾಲಿ ಹೊಟ್ಟೆಯಲ್ಲಿರುವ ಕಾರಣ ಕಂಚಿನ ಪಾತ್ರೆಯಲ್ಲಿ ಆಹಾರ ಅಥವಾ ನೀರು ಸೇವಿಸಬಾರದು. ಅಂದರೆ ಇವತ್ತಿನ ದಿನ ನೀವು ದಶಮಿ ಆಚರಣೆ ಮಾಡಿರ್ತೀರ, ಸೋಮವಾರ ಮಂಗಳವಾರ ಏಕಾದಶಿ ಆಚರಣೆ ಮಾಡಿರ್ತೀರ, ಬುಧವಾರ ಬಂದು ನೀವು ದ್ವಾದಶಿ ಆಚರಣೆ ಮಾಡ್ತೀರ. ಅದಾದ ನಂತರ ಬೆಳಗಿನ ಜಾವ ಉಪವಾಸ ನೀವು ಮುಗಿಸೋ ಹೊತ್ತಲ್ಲಿ ನೀವು ಆರ್ಘ್ಯ ಕೊಟ್ಟು ತದನಂತರ ನೀವು ಉಪವಾಸನ ಬಿಡ್ತೀರಾ. ಅದಾದಮೇಲೆ ನೀವು ನಾನು ಹೆಂಗಿದ್ರು 3 ದಿನ ಉಪವಾಸ ಎಲ್ಲ ಮುಗಿಸಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅವತ್ತಿನ ದಿನವೇ ನೀವು ಏನು ಮಾಡಿಬಿಡ್ತೀರಾ ಅಂದರೆ ಸಿಕ್ಕಿದ್ದನ್ನೆಲ್ಲ ತಿಂತೀರಾ. ಅಯ್ಯೋ ನಾನು 3 ದಿನದಿಂದ ಉಪವಾಸ ಇದ್ದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಹೋಟ್ಲಲ್ಲಿ ತಿನ್ನೋದಿರ್ಬೋದು, ಅಥವಾ ತರಕಾರಿಗಳಿಂದ ಮಾಡಿರೋಂಥದ್ದು ಆಹಾರಗಳನ್ನ ನೀವು ಸೇವನೆ ಮಾಡೋದಿರ್ಬೋದು, ಈರುಳ್ಳಿ ಬೆಳ್ಳುಳ್ಳಿಯಿಂದ ಮಾಡಿರೋಂಥ ಆಹಾರಗಳನ್ನೆಲ್ಲ ಸೇವನೆ ಮಾಡೋವಂಥದ್ದು ಇರ್ಬೋದು, ಅಥವಾ ಕಂಡದ್ದು ಬೇಕ್ರಿ ತಿಂಡಿಗಳನ್ನ ನೀವು ತಿನ್ನೋವಂಥದ್ದು ಇರ್ಬೋದು, ಅಥವಾ ಕಂಚಿನ ಪಾತ್ರೆಯಲ್ಲಿ ನೀರು ಕುಡಿಯೋವಂಥದ್ದು ಇರ್ಬೋದು, ಕಂಚಿನ ಪಾತ್ರೆಯಲ್ಲಿರುವಂಥ ತಟ್ಟೆಗಳಲ್ಲಿ ಊಟ ಮಾಡೋವಂಥದ್ದು ಇರ್ಬೋದು. ಅಷ್ಟೆಲ್ಲ ನೀವು ಮಾಡಿದ್ದೆ ಆದರೆ ನೀವು ಮಾಡಿದಂತಹ 3 ದಿನದ ವ್ರತಾಚರಣೆಯ ಪೂರ್ಣ ಪ್ರತಿಫಲ ಅದು ಹೊರಟೋಗ್ಬಿಡುತ್ತೆ. ಖಂಡಿತವಾಗ್ಲೂ ಅಂಥ ತಪ್ಪುಗಳನ್ನು ನೀವು ಮಾಡಕ್ಕೆ ಹೋಗಬೇಡಿ. ಉಪವಾಸ ಮುಗಿದ ನಂತರ ನಿಧಾನವಾಗಿ ತಾಳ್ಮೆಯಾಗಿ ನೀವು ಅವತ್ತಿನ ಕೂಡ ನೀವು ತಾಮಸಿಕ ಆಹಾರ ಬಿಟ್ಟು ನಾವು ಸಸ್ಯ ಆಹಾರವನ್ನೇ ಸೇವನೆ ಮಾಡಬೇಕಾಗುತ್ತೆ ಅವತ್ತಿನ ದಿನ ವಿಶೇಷವಾಗಿ. ಇನ್ನು ದ್ವಾದಶಿ ದಿನ ನೀವು ಮಾಂಸಾಹಾರ ಕೂಡ ನಿಷಿದ್ಧ ಆಗಿರುತ್ತೆ. ಆ ದಿನ ಕೂಡ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರ ತಾಮಸ ಆಹಾರ ಸೇವಿಸಬೇಡಿ. ಮದ್ಯಪಾನ ಕೂಡ ಮಾಡಬೇಡಿ. ಜೇನುತುಪ್ಪ ಕೂಡವನ್ನು ತಿನ್ನಬೇಡಿ. ಮಸೂರ್ ದಾಲನ್ನು ಕೂಡ ಹಾಕಿಸಿ ಆಹಾರದಲ್ಲಿ ಸೇವಿಸಬೇಡಿ. ನೋಡಿ, ಒಂದೇ ದಿನ ನೀವು ಆಚರಣೆ ಮಾಡುವಂಥದ್ದಲ್ಲ. ಉಪವಾಸದ ಸಮಯ ಮುಗ್ದಿದ್ರೂ ಕೂಡ ನೀವು 3ನೇ ದಿನ ಅಂದರೆ ದ್ವಾದಶಿ ದಿನನೂ ನೀವು ಈ ಆಚರಣೆನ ನೀವು ಮುಂದುವರಿಸಬೇಕಾಗುತ್ತೆ. ಅಂದರೆ ಅವತ್ತಿನ ರಾತ್ರಿಯ ತನಕನೂ ನೀವು ಈ ಆಚರಣೆನ ನೀವು ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನೀವು ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಸೇವಿಸದೆ ಇದ್ದರೆ ಒಳ್ಳೆಯದು. ಅದೇ ರೀತಿ ಫ್ರೈ ಮಾಡಿದ ಆಹಾರವನ್ನು ಕೂಡ ಸೇವಿಸಬಾರದು.
ದ್ವಾದಶಿ ಊಟ ಒಂದು ಹೊತ್ತು ಇರಲಿ, ಶರೀರ ಹೊಂದಿಕೊಳ್ಳಬೇಕಲ್ಲವ, ಅದಕ್ಕೋಸ್ಕರ ನೀವು ಈ ರೀತಿ ನೀವು ಆಚರಣೆನ ನೀವು ಮಾಡಬೇಕಾಗುತ್ತೆ. ಇನ್ನು ನೀವು ದ್ವಾದಶಿ ಏಕಾದಶಿ ವ್ರತಾಚರಣೆ ಮಾಡಿದ ಬಳಿಕ ಮಾರನೇ ದಿನವೇ ಸಿಕ್ಕಾಪಟ್ಟೆ ಶಾರೀರಿಕ ಶ್ರಮ ಅಥವಾ ವ್ಯಾಯಾಮ ಮಾಡಲು ಹೋಗಬೇಡಿ. ದೂರ ಪ್ರಯಾಣ, ಚಾರಣ ಮುಂತಾದವುಗಳನ್ನು ಸಹ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ 3 ದಿನಗಳ ಕಾಲ ನೀವು ಉಪವಾಸನ ನೀವು ಆಚರಣೆ ಮಾಡಿದಾಗ ದೇಹ ಮತ್ತು ಮನಸ್ಸಿಗೆ ಶ್ರಮ ಆಗಿರುತ್ತೆ. ಯಾಕಂದರೆ ದೇಹಕ್ಕೆ ಒಂದು ಥರ ನಿಶಕ್ತಿ ಆಗಿರುತ್ತೆ. ಅಂಥ ಸಮಯದಲ್ಲಿ ಯೋಗಾಭ್ಯಾಸ ಮಾಡೋವಂಥದ್ದು ಇರ್ಬೋದು, ಜಿಮ್ಗೆ ಹೋಗೋ ಅಂಥದ್ದು ಇರ್ಬೋದು, ಅಥವಾ ನೆಂಟರಿಷ್ಟಗಳಿಗೆ ಯಾವುದೋ ಒಂದು ಶುಭ ಕಾರ್ಯಗಳಿಗೆ ಹೋಗೋ ಅಂಥದ್ರಲ್ಲಿ ಕೆಲಸ ಕಾರ್ಯಗಳು ಅತಿ ಹೆಚ್ಚಾಗಿದ್ದಾಗ ಮೊದಲೇ ದೇಹ ಮತ್ತು ಮನಸ್ಸನ್ನು ತುಂಬ ಶಾರೀರಿಕವಾಗಿ ಬಳಲಿರ್ತೀವಿ. ಅಂಥ ಟೈಮ್ಗಳಲ್ಲಿ ನಾವು ಕಠಿಣವಾದದ್ದು ಒಂದು ತುಂಬ ಕಷ್ಟಕರವಾದ ಕೆಲಸಗಳನ್ನ ಮಾಡಿದಾಗ ದೇಹಕ್ಕೆ ಶ್ರಮ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇದನ್ನು ನಿಷಿದ್ಧ ಮಾಡಿಕೊಂಡು ಒಂದು ಪ್ಲ್ಯಾನ್ ಅಂತ ಮಾಡ್ಕೊಬೇಕು. ಆವಾಗ ಮಾತ್ರ ನಾವು ಮಾಡಿದಂತಹ ಏಕಾದಶಿ ವ್ರತಾಚರಣೆಗೆ ಪೂರ್ಣವಾದ ಪ್ರತಿಫಲ ಸಿಗುತ್ತೆ. ಇನ್ನು ನೀವು ಸತ್ಯ, ನ್ಯಾಯ, ಧರ್ಮದ ಹಾದಿಯಲ್ಲಿ ಬದುಕುವುದನ್ನು ರೂಢಿಸಿಕೊಳ್ಳಿ. ಅದಕ್ಕೆ ಈ ಏಕಾದಶಿ ವ್ರತಾಚರಣೆ ಒಂದು ನೆಪವಾಗಲಿ. ಎಲ್ಲರನ್ನು ಒಳಗೊಂಡು ಸಾಗುವ ಬದುಕಿನಲ್ಲಿ ಪ್ರೀತಿ, ಪ್ರಾಮಾಣಿಕತೆ, ಕ್ಷಮಾಗುಣಗಳು ಬಹಳ ಮುಖ್ಯವಾಗಿರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಏಕಾದಶಿ ವ್ರತ ಆಚರಣೆನ ಮಾಡಬೇಕಾಗುತ್ತೆ. ಗುರುರಾಯರು ನಿಮ್ಮನ್ನು ಮೆಚ್ಚುವಂತ ಆಗಬೇಕು ಅಂದರೆ ನಾವು ರಾಯರ ಆಚಾರ ವಿಚಾರಗಳಿಗೆ ಮೊದಲು ಗೌರವ ಕೊಟ್ಟು ಗೌರವಿಸಿ ಬೇರೆಯವರಿಂದ ಗೌರವ ಪಡೆಯುವಂಥವ್ರಾಗಬೇಕು ಅಂದರೆ ನಾವು ಈ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡು ಆಚರಣೆ ಮಾಡಿದಾಗ ಮಾತ್ರ ನಮಗೆ ಪೂರ್ಣ ಪ್ರಮಾಣದ ಏಕಾದಶಿ ಆಚರಣೆಯಿಂದ ಸಿಗುವಂತಹ ಆಶೀರ್ವಾದ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಒಂದು ಸ್ವಲ್ಪ ವಿಡಿಯೋ ಲೆಂತಿ ಆಗಿದೆ. ಯಾಕಂದರೆ ಸ್ನೇಹಿತರೆ, ಒಂದು ವಿಚಾರನ ನಾವು ಹೇಳ್ತೀವಿ ಅಂದರೆ ಸುಮ್ಮನೆ ಏನೋ ಹೇಳಬೇಕಲ್ಲ ಅನ್ನೋ ಕಾಟಾಚಾರಕ್ಕೆ ನನಗೆ ಖಂಡಿತವಾಗ್ಲೂ ಹೇಳ್ಕೊಡೋಕ್ಕೆ ಬರೋದಿಲ್ಲ. ಯಾಕಂದರೆ ಒಂದು ವಿಚಾರ ಅಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಪೂರ್ಣ ಪ್ರಮಾಣದ ವಿಚಾರಗಳನ್ನ ನಾನು ತಿಳಿಸೋ ಅಂಥ ಉದ್ದೇಶಕ್ಕೋಸ್ಕರ ನಾನು ಒಂದಷ್ಟು ವಿಚಾರಗಳು ದೊಡ್ಡದಾಗಿದೆ ವಿಡಿಯೋ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನನಗೆ ಅಕಸ್ಮಾತ್ ನಿಮ್ಮ ಮನಸ್ಸಿಗೆ ಏನಾದರೂ ಈ ವಿಚಾರಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ವಿಷಯ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತಿದ್ದೀನಿ ಸ್ನೇಹಿತರೆ. ನನಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಯಾವುದೇ ನಾವು ಒಂದು ಪೂಜೆನ ಮಾಡಬೇಕು ಅಂದಾಗ ಆ ನಿಯಮಗಳಿಗೆ ಬದ್ಧವಾಗಿ ನಾವು ಸಂಕಲ್ಪ ಪೂರ್ವಕವಾಗಿ ಮಾಡಿದಾಗ ಮಾತ್ರ ನಮಗೆ ಅದರಿಂದ ಪ್ರತಿಫಲ ಸಿಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೀವು ಕೆಲವೊಬ್ಬರು ಅನ್ಕೊಬೋದು ಬರೀ ರಾಯರ ಬಗ್ಗೆ ಇರ್ಬೋದು, ವಿಷ್ಣುವಿನ ಬಗ್ಗೆ ಇರ್ಬೋದು. ನೋಡಿ, ಆಯಾಯ ದೇವರುಗಳು ಅವರವರ ಮನೆತನದಲ್ಲಿರೋಂಥ ಗುರುಗಳು ಅವರವರಿಗೆ ಸಂಬಂಧಪಟ್ಟಂಥ ಆಚಾರ ವಿಚಾರಗಳು ಅವರದ್ದೇ ಆದ ರೀತಿ ನೀತಿಗಳಿರುತ್ತೆ. ನಿಮಗೆ ಇಷ್ಟ ಆದರೆ ಮಾತ್ರ, ನಿಮಗೆ ಸರಿ ಅನಿಸಿದ್ರೆ ಮಾತ್ರ ನೀವು ಇದನ್ನು ಮಾಡಿ. ಯಾರೋ ಬೇರೆಯವ್ರು ಮಾಡ್ತಾರೆ, ಬೇರೆಯವ್ರು ಹೇಳಿದ್ರು ಅನ್ನೋ ಉದ್ದೇಶಕ್ಕೋಸ್ಕರ ಖಂಡಿತವಾಗ್ಲೂ ಮಾಡಬೇಡಿ. ಯಾಕಂದರೆ ನಿಮಗೆ ಮೊದಲು ನೀವು ಮಾಡೋವಂಥ ಕೆಲಸದಲ್ಲಿ, ನೀವು ಮಾಡೋವಂಥ ವಿಚಾರಗಳಲ್ಲಿ ನಿಮಗೆ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಮತ್ತು ಮನಸ್ಸು ಇದ್ದಾಗ ಮಾತ್ರ ನಿಮಗೆ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.